ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಲಾಗಿದೆ. ತನಿಖೆಗೆ ಅನುಮತಿಯನ್ನ ನೀಡಿರುವಂತದ್ದು ಗವರ್ನರ್ ತಾವರ್ ಚಂದ್ ಗೆಹ್ಲೋಟ್ ಅವರು. ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಲಾಗಿರುವಂತದ್ದು. ಈ ಮೂಲಕ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ರಾಜ್ಯಪಾಲರು ಈಗ ಸಿಎಂ ವಿರುದ್ಧ ತನಿಖೆ ಮಾಡಲಿಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಖಾಸಗಿ ದೂರನ್ನ ಸಲ್ಲಿಸಲಾಗಿತ್ತು. ಟಿಜೆ ಅಬ್ರಹಾಂ ಖಾಸಗಿ ದೂರನ್ನ ಸಲ್ಲಿಸಿದ್ರು. ನಂತರ ಶೋಕಾಸ್ ನೋಟಿಸ್ ಅನ್ನ ಕೊಡಲಾಗಿತ್ತು ಸಿದ್ದರಾಮಯ್ಯನವರಿಗೆ. ಇದರ ಬಗ್ಗೆ ವಿವರಣೆಯನ್ನ ಕೊಡಿ ಅಂತ ಸಿದ್ದರಾಮಯ್ಯನವರು ವಿವರಣೆ ಕೊಟ್ಟಿದ್ರು. ಸುಮಾರು 60 ಪುಟಗಳ ವಿವರಣೆಯನ್ನ ಕೊಡಲಾಗಿತ್ತು. ಅದೆಲ್ಲವನ್ನು ಕೂಡ ಪರಿಶೀಲಿಸಿ ಈಗ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರುವಂತದ್ದು ಕನ್ಫರ್ಮ್ ಆಗ್ತಾ ಇದೆ. ಸಿಎಂ ವಿರುದ್ಧ ತನಿಖೆಗೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಈ ಮೂಲಕ ಸಿದ್ದರಾಮಯ್ಯನವರಿಗೆ ಸಂಕಷ್ಟ ಎದುರಾಗಿದೆ. ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ತಾರಾ ಅಥವಾ ಸಿಎಂ ಸ್ಥಾನದಲ್ಲೇ ಮುಂದುವರೆದು ಕಾನೂನು ಹೋರಾಟವನ್ನು ಮಾಡ್ತಾರಾ? ಸಾಕಷ್ಟು ಪ್ರಶ್ನೆಗಳು ಎದ್ದಿದೆ. ಸಿದ್ದರಾಮಯ್ಯನವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಾಸಿಕ್ಯೂಷನ್ನ ಬಗ್ಗೆ ಸಾಕಷ್ಟು ಕುತೂಹಲ ಇತ್ತು. ಯಾಕೆಂದ್ರೆ ಶೋಕಾಸ್ ನೋಟಿಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಅದಕ್ಕೆ ವಿರೋಧವನ್ನ ಕೂಡ ವ್ಯಕ್ತಪಡಿಸಿದ್ರು. ಸಂಪುಟದ ನಿರ್ಣಯವನ್ನ ಕೈಗೊಳ್ಳಲಾಗಿತ್ತು. ಸಂಪುಟದ ನಿರ್ಣಯವನ್ನ ಕೈಗೊಂಡು ಯಾವುದೇ ಕಾರಣಕ್ಕೂ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬಾರ್ದು ಅಂತ 1 ಲೈನ್ ರೆಸಲ್ಯೂಷನ್ ಪಾಸ್ ಮಾಡಿದ್ರು. ಇದ್ಯಾವುದನ್ನು ಕೂಡ ಸೊಪ್ಪಾಕಿಲ್ಲ ರಾಜ್ಯಪಾಲರು. ಸಿದ್ದರಾಮಯ್ಯನವರ ವಿರುದ್ಧ ಮೂಡ ಹಗರಣಕ್ಕೆ ಸಂಬಂಧಪಟ್ಟಂತೆ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ನೈತಿಕ ಹೊಣೆಯನ್ನ ಹೊತ್ತು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡ್ತಾರಾ ಹಾಗಾದ್ರೆ, ಅಥವಾ ಅರವಿಂದ್ ಕೇಜ್ರಿವಾಲ್ ಅವರ ರೀತಿಯಲ್ಲೇ ಅಂದ್ರೆ ಇಲ್ಲಿ ಏನ್ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಲಾಗಿದೆ, ತನಿಖೆಯನ್ನ ಎದುರಿಸ್ತಾ ಸಿಎಂ ಸ್ಥಾನದಲ್ಲೇ ಮುಂದುವರಿತಾರಾ? ಈ ಪ್ರಶ್ನೆಗಳು ಮನೆ ಮಾಡಿದೆ. ಈಗ ಸಿದ್ದರಾಮಯ್ಯನವರ ನಿವಾಸದಲ್ಲಿ ಸಾಕಷ್ಟು ದೊಡ್ಡ ಡೆವಲಪ್ಮೆಂಟ್ಗಳು ಆಗ್ತಾ ಇರುವಂತದ್ದು. ಎಲ್ಲ ಸಚಿವರ ದಂಡೆ ಸಿದ್ದರಾಮಯ್ಯನವರ ನಿವಾಸಕ್ಕೆ ಹೋಗ್ತಾ ಇದೆ. ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲೇ 40 ವರ್ಷಗಳ ಜೀವನದಲ್ಲಿ ಅತಿ ದೊಡ್ಡ ಸಂಕಷ್ಟ ಕಂಟಕ ಅಂದ್ರೆ ಈಗಲೇ ಎದುರಾಗಿರೋದು. ಇನ್ನು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಎಂ ವಿರುದ್ಧ ದೂರು ದಾಖಲಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಲಾಗಿದೆಯಲ್ಲ, ಅದಕ್ಕೆ ವಾಟ್ ನೆಕ್ಸ್ಟ್ ಅಂತ ನೋಡಿದಾದ್ರೆ ಇದನ್ನ ನಾವು ಹೇಳ್ತಾ ಇರೋದು ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿ ಕೇಸನ್ನ ಹಾಕುವಂತ ಸಾಧ್ಯತೆ ಇದೆ. ಭ್ರಷ್ಟಾಚಾರ ನಿಯಂತ್ರಣ ಕಾಯ್ದೆ ಅಡಿ ಕೇಸನ್ನ ಹಾಕಲಾಗುತ್ತೆ. ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಡಲಾಗಿರುವಂತ ಕಾರಣಕ್ಕೆ ಲೋಕಾಯುಕ್ತ ಅಥವಾ ಇತರೆ ತನಿಖಾ ಸಂಸ್ಥೆಗಳಲ್ಲಿ FIR ದಾಖಲು ಆಗುವಂತ ಚಾನ್ಸಸ್ ಇರುತ್ತೆ. ವಾಟ್ ನೆಕ್ಸ್ಟ್? ಪ್ರಾಸಿಕ್ಯೂಷನ್ಗೆ ಗ್ರೀನ್ ಸಿಗ್ನಲ್ ಕೊಟ್ರಲ್ವಾ, ಹಾಗಾದ್ರೆ ಏನ್ ಮಾಡಲಾಗುತ್ತೆ, ಯಾವ ರೀತಿಯಾಗಿ ತನಿಖೆಯನ್ನ ಮಾಡಲಾಗುತ್ತೆ ಅಂತ ನೋಡಿದಾದ್ರೆ ಲೋಕಾಯುಕ್ತ ಅಥವಾ ಇನ್ನೊಂದು ಯಾವುದಾದ್ರೂ ತನಿಖಾ ಸಂಸ್ಥೆಗಳಲ್ಲಿ FIR ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡಲಾಗುತ್ತೆ. ಆರೋಪಿ ಸ್ಥಾನದಲ್ಲಿದ್ದು ಪ್ರಕರಣ ಎದುರಿಸಬೇಕಾಗಿದೆ ಸಿಎಂ ಸಿದ್ದರಾಮಯ್ಯನವರು. ಮೂಡ ಸಂಕಷ್ಟ ಸುತ್ತಕೊಂಡಿರುವಂಥದ್ದು ಸಿದ್ದರಾಮಯ್ಯನವರಿಗೆ. ಸಿದ್ದರಾಮಯ್ಯನವರ ರಾಜಕೀಯ ಜೀವನದಲ್ಲೇ ಅತಿ ದೊಡ್ಡ ಒಂದು ಆರೋಪವನ್ನು ಎದುರಿಸ್ತಾ ಇರುವಂಥದ್ದು ಅಂದ್ರೆ ಅದು ಮೂಡ ಹಗರಣನೆ. ಇಂದ ಯುಬ್ಲೋಟ್ ಪ್ರಕರಣ ಒಂದು ಸಿದ್ದರಾಮಯ್ಯನವರಿಗೆ ಆ ಸಂದರ್ಭದಲ್ಲಿ ಸಂಕಷ್ಟವನ್ನ ತಂದೊಡ್ಡಿತ್ತು. ಅದನ್ನ ತುಂಬಾ ನೀಟಾಗಿ ನಿಭಾಯಿಸಿದ್ರು, ಕ್ಲಾರಿಟಿಯನ್ನ ಕೊಟ್ಟರು. ಆದರೆ ಮೂಡ ಹಗರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಗೊಂದಲದಲ್ಲಿದ್ದರು ಸಿದ್ದರಾಮಯ್ಯನವರು. ಅದನ್ನು ಹೇಗೆ ಸಮರ್ಥನೆ ಮಾಡಿಕೊಡೋದು ಅಂತಲೂ ಕೂಡ ಗೊತ್ತಾಗ್ತಿರಲಿಲ್ಲ. ನಂತರ ಸುದ್ದಿಗೋಷ್ಠಿಯನ್ನು ಮಾಡಿದ್ರು. ಅಧಿವೇಶನದ ಸಂದರ್ಭದಲ್ಲೂ ಕೂಡ BJPಯವರು ಹೋರಾಟ ಮಾಡಿದ್ರು. ಅಧಿವೇಶನ ಅಂದರೆ ಒಂದು ದಿನ ಮೊಟಕುಗೊಂಡಂಥ ಸಂದರ್ಭದಲ್ಲಿ ಬಂದು ಅವರು ಪ್ರೆಸ್ ಮೀಟನ್ನು ಮಾಡಿ ಕೂಡ ಮಾತನಾಡಿದ್ರು. ಮಾಧ್ಯಮಗಳಿಗೂ ಕೂಡ ಅದನ್ನು ವಿಚಾರವನ್ನು ತಿಳಿಸುವಂಥ ಕೆಲಸವನ್ನು ಮಾಡಿದ್ರು ಸಿದ್ದರಾಮಯ್ಯನವರು. ನಂತರ ಅಹಿಂದ ವರ್ಗದ ವ್ಯಕ್ತಿಯೊಬ್ಬ, ಹಿಂದುಳಿದ ವರ್ಗದ ವ್ಯಕ್ತಿಯೊಬ್ಬ ಇಲ್ಲಿ 2ನೇ ಬಾರಿಗೆ ಅಂದರೆ CM ಆಗಿದ್ದಾರೆ ಅನ್ನುವಂಥ ಕಾರಣಕ್ಕೋಸ್ಕರ ಕೆಳಗಿಳಿಸುವಂಥ ಪ್ರಯತ್ನ, ತುಳಿಯುವಂಥ ಪ್ರಯತ್ನ ಅಂತ ಅಹಿಂದ ಮುಂದೆ ಒಂದು ಗೋಡೆಯನ್ನು ಇಟ್ಕೊಂಡು ಕೂಡ ಒಂದು ಸ್ವಲ್ಪ ಭಾವನಾತ್ಮಕವಾಗೂ ಕೂಡ ಅವರು ಮಾತನಾಡಿದ್ದನ್ನು ನೋಡಿದ್ವಿ. ಒಂದು ಬೃಹತ್ ಆದಂಥ ಒಂದು ಸಮಾವೇಶವನ್ನು ಕೂಡ ಮಾಡಲಾಗಿತ್ತು ಮೈಸೂರಿನಲ್ಲಿ. ಜನಾಂದೋಲನ ಸಮಾರಂಭದಲ್ಲಿ ದೊಡ್ಡ ಜನಸಾಗರ ಸೇರಿತ್ತು. ಇದೆಲ್ಲವನ್ನು ಕೂಡ ನೋಡಿದ್ವಿ ನಾವು. ಈಗ ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಏನು ಮಾಡ್ತಾರೆ, ಈಗ ದೊಡ್ಡ ಡೆವಲಪ್ಮೆಂಟ್ ಆಗ್ತದೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ. ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂಥ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ರಾಜ್ಯಪಾಲರು ಏನ್ ಮಾಡ್ತಾರೆ ಅನ್ನುವಂಥ ಕುತೂಹಲ ಇತ್ತು. ಈಗ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ವಾಟ್ ನೆಕ್ಸ್ಟ್? ಯಾವ ರೀತಿಯಾಗಿ ಇದು ರಾಜ್ಯ ರಾಜಕೀಯದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡಿದೆ ಅಂತ?
ಆರ್ನಹಳ್ಳಿ ಸೈಟು ಈಗ CM ಕುರ್ಚಿಯನ್ನೇ ನುಂಗುವುದು ಬಹುತೇಕ ಖಚಿತ ಆಗಿರ್ತಕ್ಕಂಥದ್ದು. ಈ ಹಿಂದೆ ರಾಮಕೃಷ್ಣ ಹೆಗಡೆ, ವಿಜಯ, ಮಾಜಿ ಮುಖ್ಯಮಂತ್ರಿ ಆಗಿದ್ದಂಥ BS ಯಡಿಯೂರಪ್ಪ, HD ದೇವೇಗೌಡರು ಸೇರಿದಂಥ ಹಲವಾರ ಮೇಲೆ ಕೂಡ ಇದೇ ರೀತಿ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಾಯಿತು. ಇದೀಗ 14 ನಿವೇಶನ ಹಂಚಿಕೆ ಸಂಬಂಧಪಟ್ಟಂಗೆ ಮುಖ್ಯಮಂತ್ರಿಗಳಿಗೆ ಬೇರೆ ಬೇರೆ ಪ್ರಕರಣಗಳಲ್ಲಿ ಒಟ್ಟು 3 ಪ್ರಕರಣಗಳಲ್ಲಿ ಈಗ ಪ್ರಾಸಿಕ್ಯೂಷನ್ ಕೊಟ್ಟಿರುವಂಥದ್ದು. CMಗೆ ಒಂದು ಪ್ರಕರಣ ಅಲ್ಲ, 3 ಪ್ರಕರಣಗಳು ಈಗ ದೊಡ್ಡ ತಲೆನೋವಾಗಿರುವಂಥದ್ದು. ಒಂದು ಪ್ರದೀಪ್ ಕುಮಾರ್, ಮತ್ತೊಂದು ಸ್ನೇಹಮಯಿ ಕೃಷ್ಣ, ಇನ್ನೊಬ್ಬರು TJ ಅಬ್ರಮ್. ಈ ಮೂವರು ಕೂಡ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತೆ ಮನವಿ ಮತ್ತು ದಾಖಲೆಗಳನ್ನು ಕೊಟ್ಟಿದ್ದರು. ಈ ದಾಖಲೆಗಳು ಮತ್ತು ಮನವಿಯ ಆಧಾರದ ಮೇಲೆ ರಾಜ್ಯಪಾಲರು 3 ಬೇರೆ ಬೇರೆ ಪ್ರಕರಣಗಳಲ್ಲಿ ಇದೀಗ ಅನುಮತಿಯನ್ನು ಕೊಟ್ಟಿರತಕ್ಕಂಥದ್ದು. ಹಾಗಾಗಿ ಇದು ಮುಖ್ಯಮಂತ್ರಿಗಳ ವಿರುದ್ಧ ತನಿಖೆ ಆಗಿದ್ದರಿಂದ 21ನೇ ತಾರೀಕು ಈ ಜನಪ್ರತಿನಿಧಿ ಏನು ಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಮಾತ್ರ ನಾವು ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅವಕಾಶ ಮತ್ತು ಅನುಮತಿಯನ್ನು ಕೊಡಲಿಕ್ಕೆ ಸಾಧ್ಯ ಅಂತೇಳಿ ನ್ಯಾಯಾಧೀಶರು ಹೇಳಿದರು. ಹೀಗಾಗಿ ಇದೀಗ 3 ಪ್ರಕರಣಗಳಲ್ಲೂ ಕೂಡ ಇದೀಗ 3 ಕೂಡ ಇದೀಗ ಕೋರ್ಟ್ಗೆ ತಮಗೆ ಬಂದಿರತಕ್ಕಂಥ ಪ್ರಾಸಿಕ್ಯೂಷನ್ ಅನುಮತಿ ಪತ್ರವನ್ನು ಲಗತ್ತಿಸಲಾಗುತ್ತೆ. ಆ ಮುಖಾಂತರ ಜನಪ್ರತಿನಿಧಿ ನ್ಯಾಯಾಲಯ ಇದು ಮುಖ್ಯಮಂತ್ರಿ ಆಗಿದ್ದರಿಂದ ಇದು ಲೋಕಾಯುಕ್ತ ತನಿಖೆಗಾದರೂ ವಹಿಸಬಹುದು ಅಥವಾ CBI ತನಿಖೆಗಾದರೂ ವಹಿಸುವ ಸಾಧ್ಯತೆ ಇರತಕ್ಕಂಥದ್ದು. ಒಂದು ವೇಳೆ ಲೋಕಾಯುಕ್ತ ಅಥವಾ CBI ತನಿಖೆಗೆ ವಹಿಸಿದ್ರು ಕೂಡ ಮುಖ್ಯಮಂತ್ರಿಗಳ ಮನೆ ಮತ್ತು ಕಚೇರಿಯನ್ನು ಅನಿವಾರ್ಯವಾಗಿ ರೇಡ್ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಆಗ ಮುಖ್ಯಮಂತ್ರಿಗಳು ಆರೋಪಿತ ಸ್ಥಾನದಲ್ಲಿರ್ತಾರೆ. ಆರೋಪಿತ ಸ್ಥಾನದಲ್ಲಿದ್ದಂಥವರ ರಾಜ್ಯದ ಮುಖ್ಯಮಂತ್ರಿಗಳ ಮನೆ ರೇಡ್ ಆದರೆ ಅನಿವಾರ್ಯವಾಗಿ ಅವರು ತಮ್ಮ ಹುದ್ದೆಗೆ ರಾಜೀನಾಮೆ ಕೊಡುವಂಥ ಅನಿವಾರ್ಯ ಸ್ಥಿತಿ ಬಂದೊದಗುವುದು ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಇದು ಸಿವಿಲ್ ಮ್ಯಾಟರ್ ಆಗಿದ್ದರಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅವರ ವಕೀಲರ ಮುಖಾಂತರ ಈ ಪ್ರಕರಣವನ್ನು ಎಲ್ಲ ಒಂದು ಕಡೆ ಈಗಾಗಲೇ ಅನುಮತಿ ಕೊಡದಂತೆ ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಅನುಮೋದನೆಯನ್ನು ಪಡೆದು ರಾಜ್ಯಪಾಲರಿಗೆ ಅನುಮೋದನೆಯ ಪತ್ರವನ್ನು ಕಳಿಸಿದ್ರಿಂದ, ಜೊತೆಗೆ ಇದು ಸಿವಿಲ್ ಪ್ರಕರಣ ಆಗಿದ್ದರಿಂದ ಇದಕ್ಕೆ ಏನು ರದ್ದತಿಯನ್ನು ಕೊಡಬೇಕು ಮತ್ತು ಸ್ಟೇಯನ್ನು ಕೊಡಬೇಕಂತೇಳಿ ಕೂಡ ಮನವಿಯನ್ನು ಸಲ್ಲಿಸಲಿಕ್ಕೆ ಕೂಡ ಮುಖ್ಯಮಂತ್ರಿಗಳ ವಕೀಲರು ಕೂಡ ತೀರ್ಮಾನವನ್ನು ಮಾಡಿರುವಂಥದ್ದು. ಆದರೆ 21ನೇ ತಾರೀಕು ಹಿಯರಿಂಗ್ ಇರೋದ್ರಿಂದ ಅನಿವಾರ್ಯವಾಗಿ ಇದೀಗ ಪ್ರಾಸಿಕ್ಯೂಷನ್ ಅನುಮತಿ ಬೇಕು ಅಂತೇಳಿ ಸ್ವತಃ ನ್ಯಾಯಾಧೀಶರು ಪರೋಕ್ಷವಾಗಿ ಹೇಳಿದ್ರಿಂದ ಅನಿವಾರ್ಯವಾಗಿ ಅನುಮತಿ ಕೊಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಇದು CBI ಅಥವಾ ಲೋಕಾಯುಕ್ತ ತನಿಖೆಗೆ ಒಳಪಡಿಸುವುದು ಖಚಿತ ಅಂತ ಹೇಳಲಾಗ್ತದೆ. ಆ ಮುಖಾಂತರ ಯಾವುದೇ CBI ಅಥವಾ ಲೋಕಾಯುಕ್ತ ತನಿಖೆಗೆ ವಹಿಸಿದರೆ ಸಂಬಂಧಪಟ್ಟವರ ವಿಚಾರಣೆ ನಡೀತದೆ. ಅದು ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿಯವರ ವಿಚಾರಣೆ ಕೂಡ ನಡೀತದೆ. ಜೊತೆಗೆ ಮುಖ್ಯಮಂತ್ರಿ ಪುತ್ರ ಯತೀಂದ್ರ ಅವರ ವಿಚಾರಣೆ ಕೂಡ ನಡೆಯುತ್ತದೆ ಮತ್ತು ಮೂಡಾದ ಈ ಹಿಂದಿನ ಅಧಿಕಾರಿಗಳ ವಿಚಾರಣೆ ನಡೆಯುತ್ತೆ. ಜೊತೆಗೆ ಅಂದಿನ ಸರ್ಕಾರದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳ ವಿಚಾರಣೆ ಕೂಡ ನಡೀತದೆ. ಅವತ್ತಿನ ಮೂಡಾ ಅಧ್ಯಕ್ಷ ಆಗಿದ್ದಂಥ ರಾಜೀವ್ರವರ ವಿಚಾರಣೆ ಕೂಡ ನಡೀತದೆ ಮತ್ತು ಹಾಲಿ ಮೂಡಾ MD ಆಗಿದ್ದಂಥ ಈ ಪ್ರಕರಣದಲ್ಲಿದ್ದಂಥ ದಿನೇಶ್ ಕುಮಾರ್ ಸೇರಿದಂತೆ ಜೊತೆ ನಗರಾಭಿವೃದ್ಧಿ ಸಚಿವರಾಗಿರ್ತಕ್ಕಂಥ ಬೈರ್ತಿ ಸುರೇಶ್ ಅವರ ವಿಚಾರಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಯಾಕಂತೇಳಿ ಮೂಡಾ ಪ್ರಕರಣದಲ್ಲಿ ಹಲವಾರು ದಾಖಲೆಗಳನ್ನೆಲ್ಲ ಒಂದು ಕಡೆ ಬೈರ್ತಿ ಸುರೇಶ್ ಅವರು ತಲಾಶ್ ನಡೆಸಿದ್ದಾರೆ ಅಂತೇಳಿ ಗಂಭೀರ ಆರೋಪ ಇರತಕ್ಕಂಥದ್ದು. ಹಾಗಾಗಿ ಇದು ಎಲ್ಲ ಒಂದು ಕಡೆ ಅನಿವಾರ್ಯವಾಗಿ ಲೋಕಾಯುಕ್ತ ತನಿಖೆ ಅಥವಾ CBI ತನಿಖೆ ಆದರೆ ಮುಖ್ಯಮಂತ್ರಿಗಳ ಮನೆ, ಕಚೇರಿ ಮತ್ತು ಅವರ ಆಪ್ತರು ಮತ್ತು ಸಚಿವರುಗಳು ಯಾರೆಲ್ಲ ಈ ಪ್ರಕರಣದಲ್ಲಿ ಹೆಸರು ತಳ್ಕಾಕೊಂಡಿದೆ ಎಲ್ಲರ ಮನೆಗಳನ್ನು ಕೂಡ ರೇಡ್ ಮಾಡಿ ದಾಖಲೆಗಳನ್ನು ವಶಪಡಿಸಿಕೊಳ್ಳುವುದು ಬಹುತೇಕ ಖಚಿತ ಆಗಿರುವಂಥದ್ದು. ಹಾಗಾಗಿ ಈ ಪ್ರಕರಣ ಮುಖ್ಯಮಂತ್ರಿಗಳ ಕುರ್ಚಿಗೆ ಕಂಟಕ ಬರುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಯಾಕಂತೇಳಿ 3 ಬೇರೆ ಬೇರೆ ಪ್ರಕರಣಗಳಲ್ಲಿ ಇದೀಗ ತನಿಖೆಗೆ ಅನುಮತಿ ಕೊಟ್ಟಿದ್ದರಿಂದ ಒಂದು ಕಡೆ ಪ್ರದೀಪ್ ಕುಮಾರ್, ಸ್ನೇಹಮಯಿ ಕೃಷ್ಣ ಮತ್ತು TJ ಅಬ್ರಮ್ ಈ 3 ದೂರಿಗೆ ಅನ್ವಯ 3 ಬೇರೆ ಬೇರೆ ಪ್ರಕರಣಗಳ ಅನುಮತಿ ಕೊಟ್ಟಿದ್ದರಿಂದ ಬೇರೆ ಬೇರೆ ಪ್ರಕರಣಗಳ ವಿಚಾರಣೆ ನಡೆಸುವಂಥದ್ದು. ಹಾಗಾಗಿ ಇದು CBI ಅಥವಾ ಲೋಕಾಯುಕ್ತಕ್ಕೆ ವಹಿಸುವ ಸಾಧ್ಯತೆ ಬಹುತೇಕ ನಿಚ್ಚಳ ಆಗಿರತಕ್ಕಂಥದ್ದು. ಪೃಥ್ವಿರಾಜ್ ಆರ್ನಹಳ್ಳಿ. ಸಿದ್ಧಾಂತ್ ಪಟೇಲ್, ಇದುವರೆಗೂ ನಾವು ನೋಡಿದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಂತ ಸಂದರ್ಭದಲ್ಲಿ ಆಲ್ಮೋಸ್ಟ್ ಎಲ್ಲಾ ರಾಜ್ಯಗಳನ್ನು ಕೂಡ ಕಂಪೇರ್ ಮಾಡಿ ನೋಡಿದ್ರೆ ನೈತಿಕತೆ ಅನ್ನುವಂಥ ಒಂದು ಪ್ರಶ್ನೆ ಬರುತ್ತೆ. ಸೊ ಹೀಗಾಗಿ ರಾಜೀನಾಮೆ ಕೊಟ್ಬಿಟ್ಟು ಎಲ್ಲರೂ ಕೂಡ ತನಿಖೆಯನ್ನು ಎದುರಿಸಿದ್ದಾರೆ, ಎಕ್ಸೆಪ್ಟ್ ಅರವಿಂದ್ ಕೇಜ್ರಿವಾಲ್ ಅವರನ್ನ ಹೊರತುಪಡಿಸಿ. ಇನ್ನು ಸಿದ್ದರಾಮಯ್ಯ ಅವರ ಸುದೀರ್ಘ ರಾಜಕೀಯ ಜೀವನದಲ್ಲಿ ಸುಮಾರು 42-43 ವರ್ಷಗಳ ರಾಜಕೀಯ ಜೀವನದಲ್ಲಿ ಅತಿ ದೊಡ್ಡ ಸಂಕಷ್ಟವನ್ನು ಎದುರಿಸ್ತಾ ಇರುವಂಥದ್ದು ಇವಾಗಲೇ. ಬಿಕಾಸ್ ಈ ಹಿಂದೆ ಯುಬ್ಲೋಟ್ ಪ್ರಕರಣ ಒಂದು ಏನು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು, ಅದನ್ನು ನೀಟಾಗಿ ನಿಭಾಯಿಸಿದ್ರು. ಈಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಏನು ಮಾಡ್ತಾರೆ ಅಂತ ಏನು ಚಿಂತನೆ ನಡೆದಿತ್ತು? ಯಾಕೆಂದ್ರೆ ಶೋಕಾಸ್ ನೋಟಿಸ್ ಕೊಟ್ಟಂತ ಸಂದರ್ಭದಲ್ಲೇ ಅಂದ್ರೆ ಅವ್ರಿಗೆ ಗೊತ್ತಿತ್ತು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡುವಂತ ಸಾಧ್ಯತೆ ದೊಡ್ಡ ಮಟ್ಟದಲ್ಲಿ ಇದೆ ಅಂತ. ಏನ್ ಚಿಂತನೆ ನಡೀತಾ ಇದೆ? ಯಾವ ರೀತಿಯಾಗಿ ಕಾಂಗ್ರೆಸ್ ಇವರ ಬೆಂಬಲಕ್ಕೆ ನಿಂತ್ಕೊಂಡಿದೆ? ಸಿದ್ದರಾಮಯ್ಯನವರು ಏನು ಮಾಡ್ತಾರೆ? ಪೃಥ್ವಿ, 4 ರಾಜ್ಯಗಳ ಚುನಾವಣೆ ನಡೀತಿರುವಂಥದ್ದು. ಚುನಾವಣೆ ಮುಗಿದ ಬಳಿಕ ಮುಖ್ಯಮಂತ್ರಿಗಳ ರಾಜೀನಾಮೆ ಪಡೆದು ಮುಖ್ಯಮಂತ್ರಿ ಹುದ್ದೆಗೆ ಯಾರೆಲ್ಲ ಆಕಾಂಕ್ಷಿ ಇದ್ರು, ಅದು DK ಶಿವಕುಮಾರ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಇವರುಗಳಿಗೆ ಮುಖ್ಯಮಂತ್ರಿ ಮಾಡುವಂಥದ್ದು ಮತ್ತು ಮುಖ್ಯಮಂತ್ರಿ ಪುತ್ರ ಯತೀಂದ್ರ ಸಿದ್ದರಾಮಯ್ಯರವ್ರನ್ನ MLC ಮಾಡಿದ ಕಾರಣಕ್ಕೆ ಅವರಿಗೆ ಅದು RDPR ಅಥವಾ ನಗರಾಭಿವೃದ್ಧಿ ಅಥವಾ ಕಂದಾಯ ಇಲಾಖೆ ಅಂತ ಪ್ರಮುಖ ಖಾತೆಯನ್ನು ಕೊಟ್ಟು ಮುಖ್ಯಮಂತ್ರಿಗಳನ್ನು ಸಮಾಧಾನಪಡಿಸಿ ಮತ್ತು ಮುಖ್ಯಮಂತ್ರಿ ಆಪ್ತರಿಗೆ ಅದು MB ಪಾಟೀಲ್, ಡಾಕ್ಟರ್ G ಪರಮೇಶ್ವರ್ ಸೇರಿದಂತೆ ಪ್ರಮುಖರಿಗೆ DCM ಮಾಡಿ ಮತ್ತು KPCC ಅಧ್ಯಕ್ಷ ಹುದ್ದೆಯನ್ನು ಸತೀಶ್ ಜಾರಕಿಹೊಳಿ ಅಥವಾ ಮತ್ತಾರಿಗಾದರೂ ನೀಡಿ ಆ ಮುಖಾಂತರ
ಡಿ ಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಹುದ್ದೆಗೆ ತರಲಿಕ್ಕೆ ಹೈಕಮಾಂಡ್ ಎಲ್ಲ ಪ್ಲಾನ್ ಅನ್ನು ಮತ್ತು ರೂಪುರೇಷೆಯನ್ನು ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟಾಗೆ ಅಧಿಕಾರ ಹಂಚಿಕೆ ಸಂಬಂಧಪಟ್ಟಾಗೆ ಪರೋಕ್ಷವಾಗಿ ಮಾತುಕತೆ ಕೂಡ ನಡೆದಿತ್ತು. ಆದರೆ ಎಲ್ಲ ಒಂದು ಕಡೆ ಈ ಮೂಡ ಪ್ರಕರಣದಿಂದ ಹೈಕಮಾಂಡ್ ಕೂಡ ಇಕ್ಕಟ್ಟಿಗೆ ಸಿಲುಕಿರ್ತಕ್ಕಂಥದ್ದು. ಒಂದು ವೇಳೆ ಈ ಮೂಡ ಪ್ರಕರಣದಿಂದ ಈ ಪ್ರಾಸಿಕ್ಯೂಷನ್ ಅನುಮತಿ ಕೊಟ್ಟಿದ್ದರಿಂದ ಕೂಡಲೇ ರಾಜೀನಾಮೆಯನ್ನು ಪಡೆದರೆ ಅಲ್ಲಿ ಮುಖ್ಯಮಂತ್ರಿಗಳು ಆಪಾದಿತರಾಗ್ತಾರೆ ಮತ್ತು ಇಲ್ಲಿ ಅಪರಾಧಿ ಆಗ್ತಾರೆ ಮತ್ತು ಕಾಂಗ್ರೆಸ್ನ ಯಾವ ಕರ್ನಾಟಕದ ಮಾಡೆಲ್ ಅಂತ ಹೇಳ್ತಿದ್ವಿ, ಈ ಕರ್ನಾಟಕದ ಮಾಡೆಲ್ ಆಗಿ ಇಲ್ಲಿ ಭ್ರಷ್ಟಾಚಾರದ ಮಾಡೆಲ್ ಆಗುತ್ತೆ. ಆ ಮುಖಾಂತರ 4 ರಾಜ್ಯ ಚುನಾವಣೆಗಳಲ್ಲಿ ಇದು ಪ್ರತಿಧ್ವನಿಸಲಿದೆ ಮತ್ತು ಲೋಕಸಭೆಯಲ್ಲಿ ಕೂಡ ಪ್ರತಿಧ್ವನಿಸಲಿದೆ ಮತ್ತು ದೇಶಾದ್ಯಂತ ಕರ್ನಾಟಕದ ಭ್ರಷ್ಟಾಚಾರ ಸಂಬಂಧಪಟ್ಟಿಗೆ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ ವಿರುದ್ಧ ಇರತಕ್ಕಂಥ ಎಲ್ಲ ಪಕ್ಷಗಳು ಇದನ್ನ ರಾಜಕೀಯ ಅಸ್ತ್ರವಾಗಿ ಬಳಸ್ಕೊಳ್ತಾರೆ ಎಂಬ ಕಾರಣಕ್ಕಾಗಿ ಎಲ್ಲೊಂದು ಕಡೆ ಮೂಡ ಪ್ರಕರಣದಿಂದ ಒಂದಷ್ಟು ಮುಖ್ಯಮಂತ್ರಿಗಳ ಕುರ್ಚಿ ಎಲ್ಲೊಂದು ಕಡೆ ಭದ್ರ ಆಗಿತ್ತು ಎಂಬ ಮಾತು ಕೂಡ ರಾಜಕೀಯ ವಲಯದಲ್ಲಿ ಮತ್ತು ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬಂದಿತ್ತು. ಅಲ್ಲದೆ 4 ರಾಜ್ಯಗಳ ಚುನಾವಣೆ ಮುಗಿದ ಬಳಿಕ ಮುಖ್ಯಮಂತ್ರಿಗಳು ತಮ್ಮ ಪುತ್ರನನ್ನ ಅತಿದೊಡ್ಡ ಮಂತ್ರಿ ಹುದ್ದೆಯನ್ನು ಕೊಡಿಸಿ ತಾವು ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಹುದ್ದೆಗೆ ರಾಜೀನಾಮೆ ಕೊಟ್ಟು ಹೈಕಮಾಂಡ್ ಹೇಳಿದಂಥವ್ರು ಅದು ಡಿ ಕೆ ಶಿವಕುಮಾರ್ ಅಥವಾ ಬೇರೆ ಯಾರೋ ಇರ್ಬೋದು, ಇವರಿಗೆ ಮುಖ್ಯಮಂತ್ರಿ ಹುದ್ದೆಯನ್ನು ಕೊಡಲಿಕ್ಕೆ ಮಾನಸಿಕವಾಗಿ ಕೂಡ ತಯಾರಾಗಿದೆ ಅಂತ ಹೇಳಲಾಗ್ತದೆ. ಇದಕ್ಕೆ ಎಲ್ಲ ರೀತಿಯ ವೇದಿಕೆಯನ್ನು ಕೂಡ ಸಿದ್ಧಪಡಿಸಿಕೊಂಡಿತ್ತು. ಸ್ವತಃ ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿಯನ್ನ ಎಲ್ಲೊಂದು ಕಡೆ ಆಡಿ ಹೊಗಳ್ತಿದ್ದಂಥವ್ರು, ಆದರೆ ಕರ್ನಾಟಕದಲ್ಲಿ ಅತ್ಯಂತ ವೀಕ್ ಅಡ್ಮಿನಿಸ್ಟ್ರೇಷನ್ ಇದೆ ಅಂತೇಳಿ ತಮ್ಮ ಆಪ್ತರ ಬಳಿ ಅವಲತ್ತುಕೊಂಡಿದ್ರು. ಜೊತೆಗೆ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳ ಮೇಲೆ ಗಂಭೀರ ಆರೋಪಗಳು ಬಂದಿದ್ದು, ಭ್ರಷ್ಟಾಚಾರದ ಆರೋಪಗಳು ಬಂದಿದ್ದು ಕೂಡ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿಗಳನ್ನ ಅಧಿಕಾರದಿಂದ ಇಳಿಸಿಕೊಂಡು ಅವರನ್ನ ಜೊತೆಯಲ್ಲೇ ಇಟ್ಕೊಂಡು ಅವರ ಆಸೆ ಆಕಾಂಕ್ಷೆ ಅಂತ ಅವರ ಪುತ್ರನ ಕೂಡ ಮಂತ್ರಿ ಮಾಡಿ ಅವರಿಗೆ ಮುಖ್ಯಮಂತ್ರಿಗೆ ಹೇಳಿದಂಥವರಿಗೆ ಸುಮಾರು ಅಂದರೆ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಇರ್ತಕ್ಕಂಥವ್ರು ಮತ್ತು ಡಿ ಕೆ ಶಿವಕುಮಾರ್ ವಿರುದ್ಧ ಸೆಟೆದು ನಿಲ್ಲುವಂಥವರ ಸುಮಾರು 15ರಿಂದ 20 ಜನರನ್ನ ಮಂತ್ರಿ ಮಾಡಿ ಆ ಮುಖಾಂತರ ಡಿ ಕೆ ಶಿವಕುಮಾರ್ ಅವರನ್ನು ಕೂಡ ಮುಖ್ಯಮಂತ್ರಿ ಮಾಡಿದ್ರು ಕೂಡ ಅವರಿಗೆ ಕೇವಲ ಫೈನಾನ್ಸ್ ಹುದ್ದೆಯನ್ನು ಕೊಟ್ಟು ಆಟಕ್ಕುಂಟು ಮತ್ತು ಲೆಕ್ಕಕ್ಕೆಲೆಂಬ ರೀತಿಯಲ್ಲಿ ಮಾಡಿಕೊಂಡು ಆ ಮುಖಾಂತರ ಸರ್ಕಾರವನ್ನು ಕಂಟ್ರೋಲ್ ತೆಗೆದುಕೊಳ್ಳಿಕ್ಕೆ ಕೂಡ ಹೈಕಮಾಂಡ್ ಒಂದಷ್ಟು ಪ್ಲಾನ್ ಅನ್ನು ಮಾಡಿತ್ತು. ಆದರೆ ಅಷ್ಟರೊಳಗಡೆ ಮೂಡ ಪ್ರಕರಣ ಸದ್ದು ಮಾಡಿದಂಥದ್ದು, ವಾಲ್ಮೀಕಿ ಪ್ರಕರಣ ಸದ್ದು ಮಾಡುವಂಥದ್ದು. ಹಾಗಾಗಿ ಈ ಪ್ರಕರಣದಲ್ಲಿ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳನ್ನ ರಾಜೀನಾಮೆ ಪಡೆದ್ರೆ ಇಲ್ಲ ಅಪರಾಧಿ ಸ್ಥಾನದಲ್ಲಿ ನಿಂತದ್ದಾಗುತ್ತೆ, ಇಡೀ ಕಾಂಗ್ರೆಸ್ ಪಕ್ಷ ಅಪರಾಧಿ ಸ್ಥಾನದಲ್ಲಿ ನಿಂತದ್ದಾಗುತ್ತೆ ಅಂತ ಕಾರಣಕ್ಕಾಗಿ ಈ ಪ್ರಕರಣದ ಕಾರಣಕ್ಕಾಗಿ ಮುಖ್ಯಮಂತ್ರಿ ಕುರ್ಚಿ ಭದ್ರವಾಗಿತ್ತೆಂಬ ಮಾತು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿಬಂದಿತ್ತು. ಇದೀಗ ಅನಿವಾರ್ಯವಾಗಿ ಒಂದು ವೇಳೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರಿಂದ ಕೋರ್ಟು ಜನಪ್ರತಿನಿಧಿ ನ್ಯಾಯಾಲಯ ಸಿಬಿಐ ಅಥವಾ ಲೋಕಾಯುಕ್ತಕ್ಕೆ ತೆರಿಗೆ ಕೊಟ್ಟರೆ ಲೋಕಾಯುಕ್ತರು ಅನಿವಾರ್ಯವಾಗಿ ಮುಖ್ಯಮಂತ್ರಿ ಕಚೇರಿ ಮತ್ತು ನಿವಾಸ ಸೇರಿದಂತೆ ಮುಖ್ಯಮಂತ್ರಿಗಳ ಆಪ್ತರು ಮತ್ತು ಈ ಪ್ರಕರಣದಲ್ಲಿ ಹೆಸರು ತಳುಕಾಕಿಕೊಂಡಿರ್ತಕ್ಕಂಥ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಮೇಲೆ ಅನಿವಾರ್ಯವಾಗಿ ರೇಡ್ ಮಾಡುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆದಂಥವರು ಎಲ್ಲೊಂದು ಕಡೆ ತಾವು ಕುರ್ಚಿಯಲ್ಲಿ ಅಂಟಿಕೂರೋದ್ರಿಂದ ಅಪರಾಧಿ ಸ್ಥಾನದಲ್ಲಿರೋದ್ರಿಂದ ಎಲ್ಲೊಂದು ಕಡೆ ಬಹಳಷ್ಟು ಚರ್ಚೆ ಆಗುತ್ತೆ. ಹಾಗಾಗಿ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡುವಂಥ ಅನಿವಾರ್ಯ ಸ್ಥಿತಿ ನಿರ್ಮಾಣ ಆದರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ. ಆದರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೀಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಕ್ಕೆ ಕಾನೂನು ಹೋರಾಟ ಮತ್ತು ರಾಜಕೀಯ ಹೋರಾಟಕ್ಕೆ ತೀರ್ಮಾನವನ್ನು ತೆಗೆದುಕೊಂಡಿರುವಂಥದ್ದು. ಈಗಾಗಲೇ ಅಹಿಂದ ಚಳುವಳಿಯನ್ನು ಮತ್ತೆ ಚಾಲನೆ ಮಾಡಲಿಕ್ಕೆ ಈಗಾಗಲೇ ಸೂಚನೆ ಕೊಟ್ಟಿರುವಂಥದ್ದು. ರಾಜ್ಯಾದ್ಯಂತ ನಾಳೆಯಿಂದಲೇ ಹೋರಾಟ ಕೂಡ ಹಮ್ಮಿಕೊಳ್ಳಲಾಗ್ತಿದೆ ಮತ್ತು ಇದು ಬಿಜೆಪಿಯ ಷಡ್ಯಂತ್ರ ಅಂತೇಳಿ ಬಿಜೆಪಿ ವಿರುದ್ಧ ಹರಿಯಾಯುವಂಥದ್ದು. ದೇಶಾದ್ಯಂತ ಕಾಂಗ್ರೆಸ್ ಸರ್ಕಾರ ಮತ್ತು ಬಿಜೆಪಿ ವಿರುದ್ಧ ಇರತಕ್ಕಂಥ ಎಲ್ಲ ಸರ್ಕಾರಗಳನ್ನ ಅಪೋಷನ್ ತೆಗೆದುಕೊಳ್ಳಲಿಕ್ಕೆ ಇದು ಭಾರತೀಯ ಜನತಾ ಪಕ್ಷ ಮಾಡ್ತಕ್ಕಂಥ ಷಡ್ಯಂತ್ರ ಮತ್ತು ಪ್ರಧಾನಿ ಮತ್ತು ಗೃಹ ಸಚಿವ ಮಾಡ್ತಕ್ಕಂಥ ಷಡ್ಯಂತ್ರ ಅಂತೇಳಿ ಆರೋಪ ಮಾಡಿ ದೇಶಾದ್ಯಂತ ಇದನ್ನು ಉಯಿಲೆಬ್ಬಿಸಲಿಕ್ಕೆ ಕೂಡ ಪ್ಲಾನ್ ಅನ್ನು ಮಾಡಿರುವಂಥದ್ದು. ಜೊತೆಗೆ ಎಲ್ಲೊಂದು ಕಡೆ ಬಿಜೆಪಿಯೇತರ ಸರ್ಕಾರಗಳಲ್ಲಿ ಬಹುತೇಕ ಅದು ಅರವಿಂದ್ ಕೇಜ್ರಿವಾಲ್ ಇರ್ಬೋದು, ಜಾರ್ಖಂಡ್ನ ಮುಖ್ಯಮಂತ್ರಿ ಇರತಕ್ಕಂಥದ್ದು, ಅದು ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿಗಳಿರ್ತಕ್ಕಂಥದ್ದು, ಇದೀಗ ಕರ್ನಾಟಕದ ಮುಖ್ಯಮಂತ್ರಿ ವಿರುದ್ಧ ಪ್ರಾಸಿಕ್ಯೂಷನ್ ಕೊಡ್ತಕ್ಕಂಥದ್ದು, ಆ ಮುಖಾಂತರ ರಾಜಭವನವನ್ನು ದುರುಪಯೋಗ ಪಡಿಸ್ಕೊಳ್ತಾರೆ ಅಂತೇಳಿ ಈಗಾಗಲೇ ಮಾತು ಕೇಳಿ ಬರ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇದೀಗ ರಾಜಭವನದಿಂದ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರಿಂದ ಎಲ್ಲೊಂದು ಕಡೆ ಇದು ರಾಜಕೀಯ ಮತ್ತು ಕಾನೂನು ಹೋರಾಟಕ್ಕೆ ಎಡೆ ಮಾಡಿಕೊಡುವಂಥದ್ದು ಬಿಜೆಪಿ ಮತ್ತು ಕಾಂಗ್ರೆಸ್ ವಿರುದ್ಧದ ರಾಜಕೀಯ ಹೋರಾಟಕ್ಕೆ ಅತಿ ದೊಡ್ಡ ಸಾಕ್ಷಿಯಾಗಲಿದೆ ಅಂತಲೇ ಹೇಳ್ಬೋದು. ಪೃಥ್ವಿ, ಇಲ್ಲಿ ಚಿದಾನ್ ಪಟೇಲ್ ನೋಡಿದಾದ್ರೆ ರಾಜಕೀಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾದ್ರೆ ದೇವರಾಜು ಅರಸು ಅವರ ನಂತರ ಅಹಿಂದ ಮತಗಳನ್ನ ಗಟ್ಟಿಗೊಳಿಸಿ ಭದ್ರ ಬುನಾದಿ ಹಾಕಿ ಕಾಂಗ್ರೆಸ್ ಪರವಾಗಿ ಎಲ್ಲರೂ ಕೂಡ ಬೆಂಬಲವಾಗಿ ನಿಂತ್ಕೊಳ್ಳುವಂತೆ ಮಾಡಿದ್ದಂಥದ್ದು ಅಂದ್ರೆ ಸಿದ್ದರಾಮಯ್ಯನವರಿಗೆ ಆ ಖ್ಯಾತಿ ಸಲ್ಲಬೇಕು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಇಂತಹ ಸಂದರ್ಭದಲ್ಲಿ ಈ ರೀತಿಯಾದಂಥ ಒಬ್ಬ ಮಾಸ್ ಲೀಡರ್ ಅನ್ನ ತೆಗೆಯುವಂಥದ್ದು ಅಷ್ಟು ಈಸಿನೂ ಕೂಡ ಅಲ್ಲ. ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಮಟ್ಟಿಗೆ ಇಕ್ಕಟ್ಟಿನ ಪರಿಸ್ಥಿತಿಯಲ್ಲಿದೆ ಅಂತ, ಬಿಕಾಸ್ ಸಿದ್ದರಾಮಯ್ಯನವರ ಜನ ಬೆಂಬಲ ಅವ್ರಿಗಿರುವಂಥ ಒಂದು ಮಾಸ್ ಲೀಡರ್ಶಿಪ್ ಪ್ರಶ್ನೆ ಮಾಡುವಂಗೆ ಇಲ್ಲ ನಮ್ಮ ರಾಜ್ಯದಲ್ಲಿ. ಪೃಥ್ವಿ, 4 ರಾಜ್ಯಗಳ ಚುನಾವಣೆ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯರವ್ರನ್ನ ಮನವೊಲಿಸಿಯೇ ಅಧಿಕಾರದಿಂದ ಅವ್ರನ್ನ ಕೆಳಗಿಳಿಸಿ ಅವರ ಪುತ್ರ, ಅವರ ಆಸೆಯಂತೆ, ಅವರ ಈಡೇರಿಕೆಯಂತೆ ಅವರ ಪುತ್ರ ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯವರನ್ನ ಸಿದ್ದರಾಮಯ್ಯ ಹೇಳಿದಂಥ ಅದು RDPR ಇರ್ಬೋದು, ಕಂದಾಯ ಇರ್ಬೋದು ಅಥವಾ ನಗರಾಭಿವೃದ್ಧಿ ಖಾತೆಯನ್ನು ಕೊಟ್ಟು ಸಮಾಧಾನ ಪಡಿಸಿ ಆ ಮುಖಾಂತರ ಮುಖ್ಯಮಂತ್ರಿ ಹುದ್ದೆಗೆ ಕನಸು ಕಾಣ್ತಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರನ್ನು ಆ ಹುದ್ದೆಗೆ ಕೂರಿಸಿ ಅವರಿಗೆ ಮುಖ್ಯಮಂತ್ರಿ ಹುದ್ದೆ ಮತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟನ್ನು ಮಾತ್ರ ಕೊಟ್ಟು ಉಳಿದಂತೆ ಎಲ್ಲ ಖಾತೆಗಳನ್ನು ಡಿ ಕೆ ಶಿವಕುಮಾರ್ ವಿರುದ್ಧ ಸೆಟೆದು ನಿಂತಿರ್ತಕ್ಕಂಥ ಕಾಂಗ್ರೆಸ್ ಪ್ರಮುಖ ನಾಯಕರುಗಳಿಗೆ ಕೊಟ್ಟು ಆ ಮುಖಾಂತರ ಇಲ್ಲಿ ಡಿ ಕೆ ಶಿವಕುಮಾರ್ ಅವರನ್ನ ಕಂಟ್ರೋಲ್ ತೆಗೆದುಕೊಳ್ಳಲಿಕ್ಕೆ ಹೈಕಮಾಂಡ್ ಒಂದಷ್ಟು ಪ್ಲಾನ್ ಅನ್ನು ಮಾಡಿತ್ತು. ಆದರೆ ಈ ಮೂಡ ಪ್ರಕರಣ ಮತ್ತು ವಾಲ್ಮೀಕಿ ಪ್ರಕರಣದಿಂದ ಎಲ್ಲೊಂದು ಕಡೆ ಮುಖ್ಯಮಂತ್ರಿ ಹುದ್ದೆ ಸೇಫ್ ಆಯ್ತು ಅಂತ ಹೇಳಲಾಗ್ತಿತ್ತು ಮತ್ತು ಈ ಪ್ರಕರಣದಿಂದ ಎಲ್ಲೊಂದು ಕಡೆ ಮುಖ್ಯಮಂತ್ರಿಗಳ ರಾಜೀನಾಮೆಯನ್ನು ಪಡೆದರೆ ಮುಖ್ಯಮಂತ್ರಿಗಳನ್ನ ಸ್ವತಃ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಒಪ್ಪಿಕೊಂಡಂತಾಗುತ್ತೆ. ಆ ಮುಖಾಂತರ ದೇಶಾದ್ಯಂತ ಇದು ಬಿಜೆಪಿಗೆ ಅಸ್ತ್ರವಾಗಲಿದೆ ಮತ್ತು ಕಾಂಗ್ರೆಸ್ ವಿರುದ್ಧ ಇರ್ತಕ್ಕಂಥ ಎಲ್ಲ ಪಕ್ಷಗಳು ಕೂಡ ಅಸ್ತ್ರ ಆಗುತ್ತೆ ಎಂಬ ಕಾರಣಕ್ಕಾಗಿ ಕಾಂಗ್ರೆಸ್ ಪಕ್ಷ ಸೈಲೆಂಟ್ ಆಗಿತ್ತು. ಇದೇ ಕಾರಣಕ್ಕಾಗಿ ಜನಾಂದೋಲನಕ್ಕೂ ಕೂಡ ಅನುಮತಿಯನ್ನು ಕೊಟ್ಟಿತ್ತು ಮತ್ತು ಬಿಜೆಪಿ ವಿರುದ್ಧ
ಹೋರಾಟಕ್ಕೆ ಕೂಡ ಸೂಚನೆಯನ್ನು ಕೊಟ್ಟಿದ್ದು. ಇದೀಗ ಇದೇ ಕಾರಣಕ್ಕಾಗಿ ರಾಜ್ಯಾದ್ಯಂತ ಹೋರಾಟ ಕೂಡ ಹಮ್ಮಿಕೊಳ್ಳಲಾಗಿತ್ತು. ಇದೀಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನಿವಾರ್ಯವಾಗಿ ಕಾನೂನು ಹೋರಾಟ ಮತ್ತು ರಾಜಕೀಯ ಹೋರಾಟಕ್ಕೆ ಇಳಿಬೇಕಾಗಿದೆ. ಇದೀಗ ಕಾಂಗ್ರೆಸ್ನ ನಾಯಕರುಗಳು ಮತ್ತು ಮಂತ್ರಿಗಳು, ಕಾಂಗ್ರೆಸ್ ಕಾರ್ಯಕರ್ತರುಗಳು ಇದೀಗ ಬಿಜೆಪಿ ವಿರುದ್ಧ ಇದೀಗ ಹೇಳಿಕೆಗಳು ಕೊಡುವ ಮತ್ತು ಹೋರಾಟಕ್ಕೆ ಈ ರೀತಿ ಎಲ್ಲ ರೀತಿಯ ರೂಪುರೇಷೆ ಸದ್ಯದಲ್ಲೇ ಆಗಲಿದೆ ಅಂತೆಲ್ಲ ಹೇಳಲಾಗ್ತಿದೆ. ಆ ಮುಖಾಂತರ ಎಷ್ಟು ದಿನ ಸಾಧ್ಯ ಅಷ್ಟು ದಿನ, ಅಂದರೆ ಒಂದು ವೇಳೆ ಕೋರ್ಟ್ನಲ್ಲಿ ಮುಖ್ಯಮಂತ್ರಿಗಳ ಪರವಾಗಿ ಏನಾದರೂ ಸ್ಟೇ ಸಿಕ್ಕಿದ್ರೆ ಅದು ಮುಖ್ಯಮಂತ್ರಿಗಳಿಗೆ ಸಂದ ಜಯ ಆಗುತ್ತೆ. ಈ ಪ್ರಾಸಿಕ್ಯೂಷನ್ ಅನುಮತಿ ಕೊಡುವ ಮುಂಚೆ ಹಲವಾರು ಒಂದಷ್ಟು ಕಾನೂನನ್ನು ಗಾಳಿಗೆ ತೂರಿ ಏನಾದರೂ ರಾಜ್ಯಪಾಲರು ಕೊಟ್ಟಿದ್ದಾರೆ ಅಂತೇಳಿ ದಾಖಲೆಗಳಲ್ಲಿ ಮತ್ತು ಒಂದಷ್ಟು ಕಾನೂನಿನಲ್ಲಿ ಏನಾದರೂ ಇದ್ದರೆ ಅಂಥ ಅವಕಾಶಗಳಿದ್ದರೆ ಮುಖ್ಯಮಂತ್ರಿ ಈ ಪ್ರಕರಣ ರದ್ದು ಆದರೂ ಕೂಡ ಆಶ್ಚರ್ಯಪಡಬೇಕಾಗಿಲ್ಲ. ಸದ್ಯ ಮುಖ್ಯಮಂತ್ರಿಗಳು ಪ್ರಾರಂಭಿಕ ಹಂತವಾಗಿ ಕಾನೂನು ಹೋರಾಟಕ್ಕೆ ತೀರ್ಮಾನ ಮಾಡಿರುವಂಥದ್ದು ಇದೇ 21ನೇ ತಾರೀಕು. ಇದೀಗ ಏನು ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಸ್ನೇಹಮಯಿ ಕೃಷ್ಣ ಮತ್ತು TJ ಅಬ್ರಹ್ಮರವ್ರ ಅರ್ಜಿ ಇರ್ತಕ್ಕಂಥದ್ದು. ಈಗಾಗಲೇ ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಅನುಮತಿ ಪತ್ರವನ್ನು ಕೋರ್ಟಿಗೆ ಸಲ್ಲಿಸಲಿರ್ತಕ್ಕಂಥ TJ ಅಬ್ರಹ್ಮ್ ಮತ್ತು ಸ್ನೇಹಮಯಿ ಕೃಷ್ಣ ಅವರು ಆ ಮುಖಾಂತರ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡೋದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಯಾಕಂತ ಹೇಳಿದ್ರೆ ನ್ಯಾಯಾಧೀಶರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಲಿಕ್ಕೆ ನಮಗೆ ಸಂಬಂಧಪಟ್ಟವರ ಅನುಮತಿ ಬೇಕು ಅಂತ ಅನ್ನೋ ಮುಖಾಂತರ ರಾಜ್ಯಪಾಲರ ಅಂಗಳಕ್ಕೆ ಚೆಂಡನ್ನೇ ಎಸ್ತಿದ್ರು. ಇದೀಗ ರಾಜ್ಯಪಾಲರಾಗಿರ್ತಕ್ಕಂಥ ತಾವರ್ಚಂದ್ ಗೆಹ್ಲೋಟ್ ಅವರು ಅನುಮತಿ ಕೊಟ್ಟಿದ್ದರಿಂದ ಇದು ನ್ಯಾಯಾಧೀಶರು ಕೂಡ ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ ಕೊಡಲಿಕ್ಕೆ ಕೂಡ ಕಾನೂನಿನಲ್ಲಿ ಅವಕಾಶ ಕೂಡ ಸಿಕ್ಕಂತಾಗುತ್ತೆ. ಹಾಗಾಗಿ ಬಹುತೇಕ ಇದು CBI ಅಥವಾ ಲೋಕಾಯುಕ್ತಕ್ಕೆ ತನಿಖೆಗೆ ವಹಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ, ಅಥವಾ ಸಿಟ್ಟಿಂಗ್ ಜಡ್ಜ್ ನೇತೃತ್ವದಲ್ಲಿ ತನಿಖೆಗೆ ವಹಿಸುವ ಸಾಧ್ಯತೆ ಇದೆ ಎಂಬ ಮಾತು ಕೂಡ ಕೇಳಿ ಬರ್ತಿದೆ. ಈ ಎಲ್ಲದರ ನಡುವೆ ಕೂಡ ಮುಖ್ಯಮಂತ್ರಿಗಳು ಕಾನೂನು ಮತ್ತು ರಾಜಕೀಯ ಹೋರಾಟಕ್ಕೆ ತೀರ್ಮಾನ ಮಾಡಿರುವಂಥದ್ದು. ಈಗಾಗಲೇ PS ದೇಸಾಯಿ ಅವರ ನೇತೃತ್ವದಲ್ಲಿ ಈಗಾಗಲೇ ನ್ಯಾಯಾಂಗ ತನಿಖೆ ಆಗ್ತಿರ್ತಕ್ಕಂಥದ್ದು ಒಂದು ಕಡೆ ಆಗಿರ್ತಕ್ಕಂಥದ್ದು. ಹಾಗಾಗಿ ನ್ಯಾಯಾಂಗ ತನಿಖೆ ಆಗ್ತಿರುವಂಥ ಸಂದರ್ಭದಲ್ಲಿ ಕೂಡ ಈ ಪ್ರಕರಣವನ್ನು ಎಲ್ಲೊಂದು ಕಡೆ CBI ಅಥವಾ ಲೋಕಾಯುಕ್ತಕ್ಕೆ ಅನುಮತಿಯನ್ನು ಕೊಡಬಹುದಾ ಅಥವಾ ಇಡೀ ಪ್ರಕರಣವನ್ನು ರದ್ದತಿಗೆ ಎಲ್ಲೊಂದು ಕಡೆ ಅವಕಾಶ ಸಿಗ್ಬೋದು ಎಂಬ ಚರ್ಚೆ ಕೂಡ ನಡೆದಿರುವಂಥದ್ದು. ಇದರ ಬೆನ್ನಲ್ಲೇ ಇದೀಗ ಎಲ್ಲೊಂದು ಕಡೆ ಒಂದು ವೇಳೆ ಜನಪ್ರತಿನಿಧಿ ನ್ಯಾಯಾಲಯ ಅನುಮತಿಯನ್ನು ಕೊಟ್ಟರೆ, ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಮುಖ್ಯಮಂತ್ರಿಗಳ ಏನು ಕಾನೂನು ಹೋರಾಟಗಾರರು ಹೈಕೋರ್ಟಿಗೆ ಎಲ್ಲೊಂದು ಕಡೆ ಇಡೀ ಪ್ರಕರಣವನ್ನು ರದ್ದತಿಗೆ ಅರ್ಜಿಯನ್ನು ಹಾಕುವುದು ಬಹುತೇಕ ಖಚಿತ ಅಂತ ಹೇಳಲಾಗ್ತದೆ. ಅದಕ್ಕೆ ಸಂಬಂಧಪಟ್ಟಕ್ಕೆ ಕ್ಯಾಬಿನೆಟ್ನ ನಿರ್ಣಯ ಇರತಕ್ಕಂಥದ್ದು. ಈಗಾಗಲೇ PS ದೇಸಾಯಿ ನೇತೃತ್ವ ಅಂದರೆ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ PS ದೇಸಾಯಿ ಅವರ ನೇತೃತ್ವದಲ್ಲಿ ನ್ಯಾಯಾಂಗ ತನಿಖೆ ಇರುವಂಥದ್ದು. ಮತ್ತು ಇದು ಸಿವಿಲ್ ಪ್ರಕರಣ ಆಗಿರೋದ್ರಿಂದ ಇದು ದ್ವೇಷದ ರಾಜಕೀಯ ಮತ್ತು ಉದ್ದೇಶಪೂರ್ವಕವಾಗಿ ಕರ್ನಾಟಕ ಸರ್ಕಾರವನ್ನು ಅಪೋಷಣಗೊಳಿಸಲಿಕ್ಕೆ ಮತ್ತು ಮುಖ್ಯಮಂತ್ರಿಗಳನ್ನು ಅವಮಾನ ಮಾಡಲಿಕ್ಕೆ ಮತ್ತು ಆ ಮುಖಾಂತರ ಇದು ರಾಜಕೀಯ ಷಡ್ಯಂತ್ರ ಅಂತೇಳಿ ಹೈಕೋರ್ಟ್ನಲ್ಲಿ ಇಡೀ ಪ್ರಕರಣವನ್ನು ರದ್ದತಿಗೆ ಎಲ್ಲ ಒಂದು ಕಡೆ ಕೋರ್ಟ್ ಮೊರೆ ಹೋಗೋ ಸಾಧ್ಯತೆ ಕೂಡ ಇರುವಂಥದ್ದು. ಪೃಥ್ವಿ. ಓಕೆ, ಧನ್ಯವಾದ ಚುನಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ.